ಯಾರ್ರೀ ನೀವು? ಅಲ್ಲೇನು ಮಾಡ್ತಾ ಇದ್ದೀರಾ? ಕಳ್ತನ ಮಾಡಕ್ಕೆ ಬಂದಿದ್ದೀರಾ? ನಾವು ಶ್ರೀರಾಮ್ ದೇಸಾಯಿ ಹತ್ರ ಮಾತಾಡಕ್ ಬಂದಿದ್ದೀವಿ. ಓಹೋ, ತುಂಬಾ ದೊಡ್ಡ ಮನುಷ್ಯಳು ನೀನು. ನಮ್ಮ ಯಜಮಾನರನ್ನ ಹೆಸರಿಡ್ದು ಕರಿತೀಯಾ? ಹೋಗಿಲ್ಲಿಂದ. ಹಂಗೆ ಹೇಳ್ಬೇಡಿ ಅಕ್ಕ, ನಾವು ತುಂಬ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ದಯವಿಟ್ಟು ರಾಮ್ ದೇಸಾಯಿ ಸರ್ನ ಕರೀರಿ. ನಮ್ಮ ತಾತ ಪೊಲೀಸ್ ಸ್ಟೇಷನಲ್ಲಿದ್ದಾರೆ, ಅವ್ರನ್ನ ಬಿಡಿಸ್ಬೇಕು. ನಿಮ್ಮ ತಾತ ಜೈಲಲ್ಲಿದ್ರೆ ನಮ್ಮ ಯಜಮಾನ್ರು ಏನು ಮಾಡೋಕ್ಕಾಗುತ್ತೆ? ಹೋಗಿಲ್ಲಿಂದ. ಸೀತಮ್ಮ, ಏನ್ ಮಾಡ್ತಾ ಇದ್ಯಾ? ರಾಮ್, ನೀವು ಬರೋದ್ರೊಳಗೆ ಎಂಥ ಸರ್ಪ್ರೈಸ್ ರೆಡಿ ಆಗಿರೋದು ಗೊತ್ತಾ? ಓ, ಅಪ್ಪನ್ ಸರ್ಪ್ರೈಸ್ ಕೊಡ್ತಾ ಇದ್ಯಾ? ಕೊಡು ಕೊಡು. ಅಪ್ಪ ಯಾವಾಗ್ಲೂ ಬೇಜಾರಲ್ಲೇ ಇರ್ತಾರೆ, ಅವ್ರ ಮುಖ ನೋಡಕ್ಕೆ ಆಗಲ್ಲ. ನೀನಾದ್ರೂ ಅಪ್ಪನ್ ಸರ್ಪ್ರೈಸ್ ಕೊಟ್ಟು ಹ್ಯಾಪಿ ಆಗಿರೋ ಮಾಡು. ಇಲ್ಲ, ನಾವು ಹೋಗಕ್ಕಿಲ್ಲ. ನಾನು ಶ್ರೀರಾಮ್ ದೇಸಾಯಿನ ನೋಡ್ದೆ ಇಲ್ಲಿಂದ ಹೋಗಕ್ಕಿಲ್ಲ ಅಷ್ಟೇ. ಏಯ್, ಎಷ್ಟೇ ಧೈರ್ಯ ನಿಂಗೆ? ಹೋಗು ಅಂದ್ರೆ ಅರ್ಥ ಆಗೋದಿಲ್ವಾ? ಏ ಸುಬ್ಬಿ, ಇಲ್ಲಿ ನಮ್ ಕೆಲ್ಸ ಆಗೋದಿಲ್ಲ. ಇವ್ರು ನಮ್ನ ಒಳಗ್ ಬಿಡುದಿಲ್ಲ. ಬಾ, ಮನೆಗೆ ಹೋಗುವ. ಹೌದು ಸುಬ್ಬಿ, ಬಾ ಹೋಗೋಣ. ಇಲ್ಲ ಅಕ್ಕ, ಅದ್ಯಾಕೆ ಇವರು ಶ್ರೀರಾಮ್ ದೇಸಾಯಿನ ನೋಡಕ್ ಬಿಡಕ್ಕಿಲ್ಲ? ಅವರಿಂದ ತಾನೆ ತಾತ ಸ್ಟೇಷನ್ ಅಲ್ಲಿ ಇರೋದು. ನಾನು ಶ್ರೀರಾಮ್ ದೇಸಾಯಿ ತವ ಮಾತಾಡ್ಲೇಬೇಕು. ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿಂಗೆ? ಹೋಗ್ತೀಯೋ ಇಲ್ವೋ? ನಾವ್ ಹೋಗಲ್ಲ. ಹೋಗಿಲ್ಲಿಂದ. ಅಮ್ಮ, ಸಿಹಿ, ಸಿಹಿ, ಹೇಳು ಸುಬ್ಬಿ, ನೋಯ್ತೈತಾ? ನಾವು ಬಂದ ಕೆಲಸ ಆಗಕ್ಕಿಲ್ಲ. ಈ ದೊಡ್ಡ ಮನುಷ್ಯರು ನಮ್ಗೆಂತ ಸಹಾಯ ಮಾಡೋದಿಲ್ಲ. ನಡೀರಿ ಹೋಗುವ. ಸಿಹಿ, ಸಿಹಿ, ಸೀತಾ, ಏಯ್ ಸೀತಾ, ಏನಾಯ್ತು? ಯಾಕೆ ಓಡೋಗ್ತಾ ಇದೆಯಾ? ಅಲ್ಲಿ ಸಿಹಿ ಬಿದ್ದೋಗಿದ್ದಾಳಂತೆ. ಸೀತಾ, ಸೀತಾ, ಕಾವೇರಿ ಅಕ್ಕ, ತಾತ ಜಾಕೆಟ್ ಬಿಡಿಸ್ಬೇಕಲ್ಲ. ಅದಕ್ಕೆ ಬೇರೆ ದಾರಿ ಹುಡ್ಕೋಣ. ಈಗ ನಡಿ ಮನೆಗೆ. ಸಿಹಿ, ಸಿಹಿ, ಸೀತಾ, ಸಿಹಿ, ಸೀತಾ, ಸಿಹಿ ಇಲ್ಲಿದ್ಲಲ್ಲ. ಸಿಹಿನಾ? ಸಿಹಿ ಇಲ್ಲೇ ಬಿದ್ದಿದ್ಲು. ಇವಾಗ ಎಲ್ಲಿ ಹೋದ್ಲು? ಅದು ಸಿಹಿ ಅಲ್ಲ, ಯಾರೋ ಸ್ಲಮ್ ಮಕ್ಕಳು ಬಂದಿದ್ರು. ಇಲ್ಲ, ನಾನೇ ನೋಡ್ದೆ. ಸುಬ್ಬಿನ ಓಡಿಸಿದ್ರ ನೀವು? ಅಪ್ಪನ್ ಹೇಳ್ತೀನಿ ಇರಿ. ಸಿಹಿ, ಸೀತಾ, ಸಿಹಿ ಇಲ್ಲಿಲ್ಲಮ್ಮ, ಬಾ ಒಳಗೆ. ಇಲ್ಲ ಚಿಕ್ಕಪ್ಪ, ನಾನೇ ನೋಡ್ದೆ. ಸಿಹಿ ಇಲ್ಲೇ ಇದ್ಲು. ಸೀತಾ, ಸಿಹಿ ನಿನ್ ಜೊತೆ ಒಳಗಡೆ ಇದ್ಲು ತಾನೆ, ಮತ್ತೆ ಇಲ್ಲಿ ಹೇಗ್ ಬರೋದಕ್ ಸಾಧ್ಯ? ನೀನ್ ಬೇರೆ ಯಾರನ್ನೋ ನೋಡಿ ಸಿಹಿ ಅನ್ಕೊಂಡಿದ್ಯಾ? ಸಿಹಿ ಒಳಗೆ ಇದ್ದಾಳೆ, ನಡಿ ಒಳಗೆ. ಹೌದು, ನಾನೇ ಮಲ್ಗಿಸ್ದೆ ಸಿಹಿನ. ಅಲ್ವಾ ಮತ್ತೆ? ಬಮ್ಮ. ತಮ್ಮ ಸುಬ್ಬಿ ನೋಡಿ ನಾನು ಅನ್ಕೊಂಡಿರ್ತಾಳೆ. ಎಷ್ಟು ಕೆಟ್ಟವರು ಆ ಶ್ರೀರಾಮ್ ದೇಸಾಯಿ.
ತಾತನ ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿ ನಾವು ಹೊರ್ತವ ಸಹಾಯ ಕೇಳಕ್ ಹೋದ್ರೆ ಮನೆಯಿಂದಾನೇ ಆಚೆಕ್ ಬರಲ್ಲ. ಅವ್ರ ಮನೆ ನಮ್ಮನೆ ಇದ್ದಂಗ ಸುಬ್ಬಿ, ದೊಡ್ಡ ಮನೆ, ದಪ್ಪ ಗೋಡೆ. ಬೀದಿಲ್ ನಿಂತು ಕೂಗೋರ್ ಕೂಗು ಅವ್ರಿಗೆ ಹೆಂಗ್ ಕೇಳಿಸುತ್ತೆ? ನನಗ ಅನ್ಸ್ತಾ ಇತ್ತು ಈ ಕೆಲ್ಸ ಆಗಲ್ಲ ಅಂತ. ಈ ಸುಬ್ಬಿನೇ ಆ ಶ್ರೀರಾಮ್ ದೇಸಾಯಿ ಹತ್ರ ಮಾತಾಡಿ ತಾತನ ಬಿಡಿಸ್ತೀನಿ ಅಂತ ಪೋಸ್ ಕೊಟ್ಲು. ಆ ಶ್ರೀರಾಮ್ ದೇಸಾಯಿ ನನಗ್ ಸಿಕ್ಕಿದೆ, ನಾನು ಅವ್ರ ತವಾನೇ ಕೇಳ್ತಿದ್ದೆ ನಮ್ ತಾತನ ಬಿಡಿಸಿ ಅಂತ. ಅರೆ ಆ ಹೆಣ್ಸು ನನ್ನನ್ನು ತಳ್ಬಿಟ್ರಲ್ಲ, ಎಷ್ಟು ಕೊಬ್ಬ ಅವ್ರಿಗೆ. ದೊಡ್ಡ ಜನ ಹಂಗೆ ಸುಬ್ಬಿ, ನಮ್ಮಂತವ್ರನ್ನ ಹತ್ರನೂ ಸೇರ್ಸಕ್ಕಿಲ್ಲ. ಅವ್ರು ಸಹಾಯ ಮಾಡ್ತಾರೆ ಅಂತ ನಂಬ್ಕೊಂಡು ಅಲ್ಲಿವರೆಗೂ ಹೋಗಿದ್ದು ನಮ್ ತಪ್ಪು. ಅದೇ ಮತ್ತೆ. ಅರೆ ಸೀತಮ್ಮ ಹಂಗಲ್ಲ, ಅವ್ರು ತುಂಬಾ ಒಳ್ಳೆಯವರು. ಸೀತಮ್ಮ ಹತ್ರ ಮಾತಾಡಿದ್ರೆ ಅವ್ರು ಖಂಡಿತ ಸಹಾಯ ಮಾಡೋರು. ಮತ್ತೆ ಶುರು ಮಾಡ್ದೆ ಮಾಡೈತಿ ಸೀತಮ್ಮನ್ ಜಪ. ಲೋ ಪುಟ್ಲಿಂಗು, ನೀನ ನನ್ನ ಕಳ್ದಾರಿಯಲ್ಲಿ ಹೋಗಾಕ್ ಬಿಡ್ಬೇಕಿತ್ತು. ನಾನು ಹೆಂಗಾದ್ರೂ ಹೋಗಿ ಸೀತಮ್ಮನ್ ನೋಡ್ತಿದ್ದೆ. ಅವ್ರ ತವ ಮಾತಾಡಿ ತಾತನ ಬಿಡಿಸ್ತಾ ಇದ್ದೆ. ಇನ್ನೆಲ್ಲ ನನ್ ಮೇಲೆ ಎತ್ತಾಕ್ಬಿಡು. ನೀವಿಬ್ರು ಮತ್ತೆ ಜಗಳ ಮಾಡಬೇಡಿ. ತಾತನ ಹೆಂಗ್ ಬಿಡ್ಸೋದು ಅಂತ ಯೋಚನೆ ಮಾಡಿ. ಅದ್ ನಮ್ ಕೈಲಿ ಆಗ್ತದ ಕಾವೇರಿ ಅಕ್ಕ? ನಡ್ರಿ ಮನೆಗೆ ಹೋಗೋಣ. ತಾತ ಇಲ್ದ ನಮ್ ಮನೆಗೆ ಹೆಂಗ್ ಹೋಗೋದು? ನಾನ್ ಬರಕಿಲ್ಲ. ಮತ್ತೆ ರೋಡಲ್ಲೇ ಇರ್ತೀಯಾ? ಬಾ ಹೋಗವ. ಕಾವೇರಿ ಅಕ್ಕ, ಆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಲ್ಲೇ ಪೊಲೀಸ್ ಅವ್ರು ಕೇಳೋಣ ನಮ್ ತಾತನ್ನ ಬಿಟ್ಬಿಡಿ ಅಂತ. ಅಲ್ಲಿಗೆಲ್ಲ ಹೋದ್ರೆ ಅಷ್ಟೇ. ಆಗ್ಲೇ ನಾನು ಹೋಗಿದ್ನಲ್ಲ, ಉಗ್ದು ಓಡಿಸಿದ್ರು ನನ್ನ. ಯಪ್ಪ ನಾನ್ ಬರಲ್ಲಪ್ಪ. ದೇವ್ರಿದನ್ ಸುಬ್ಬಿ, ಒಂದ್ ದಾರಿ ತೋರಿಸ್ತಾನೆ. ಮಾವಯ್ಯ, ಸೀತನ್ನ ಇನ್ನೂ ಹೀಗೆ ಬಿಟ್ರೆ ಸರಿ ಇರಲ್ಲ ಮಾವಯ್ಯ. ನೀವು ಹೇಳ್ದಾಗೆ ಸಿಹಿ ಜಾಗ ತುಂಬೋ ಅಂತ ಒಂದು ಮಗುನ ಆದಷ್ಟು ಬೇಗ ಕರ್ಕೊಂಬರ್ಬೇಕು ಮಾವಯ್ಯ. ಆಗಷ್ಟೇ ಆ ತಾಯಿ ಮನಸ್ಸು ಸರಿ ಹೋಗೋದು. ಹೌದು ಅಪ್ಪಾಜಿ, ನೀವು ತುಂಬ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ನಮ್ಗೆ ಯಾರಿಗೂ ಹೊಳಿದೇ ಇರೋದು ನಿಮ್ಗೆ ಹೊಳೆದಿದೆ. ಸೊ ಆದಷ್ಟು ಬೇಗ ಈ ಕೆಲಸ ಆಗಬೇಕು. ಹೌದು. ಭಾರ್ಗವಿ ಚಿಕ್ಕಿ ಇದಕ್ಕೆ ಹೇಗೆ ಒಪ್ಕೊಂತಿದ್ದಾರೆ? ಸೀತಾ ಸರಿ ಹೋಗಬಾರ್ದು ಅಂತ ತಾನೇ ಅವ್ರು ಅನ್ಕೊಂಡಿರೋದು. ಆದಷ್ಟು ಬೇಗ ಈ ಮನೆಗೆ ಒಂದು ಮಗು ಬರಬೇಕು. ಸದ್ಯಕ್ಕೆ ಮಗುನ ಕರ್ಕೊಂಬರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆದರೆ ಯಾವ ಮಗು? ಅದು ನಾವು ಹೇಳಿದ ಮಾತು ಕೇಳುತ್ತಾ? ಎಲ್ಲ ವಿಚಾರ ಮಾಡಬೇಕಲ್ವಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಮಾವಯ್ಯ. ನನಗೆ ಗೊತ್ತಿರೋ ಒಂದು ಅನಾಥಾಶ್ರಮ ಇದೆ. ಅಲ್ಲಿ ಸಿಹಿ ವಯಸ್ಸಿನ ಮಗು ಬೇಕು ಅಂತ ಹೇಳಿದ್ದೆ. ಮಗು ಇದೆಯಂತೆ. ನಾಳೆನೇ ಕಳಿಸ್ಕೊಡ್ತೀನಿ ಅಂತ ಅಂದರು. ನಾಳೆನೇ ಆ ಮಗು ನಮ್ಮ ಮನೆಗೆ ಬರುತ್ತೆ ಮಾವಯ್ಯ. ಆ ಮಗು ತಾಯಿ ಮಡ್ಲು ಸೇರಿದ್ರೆ ಆ ಅನಾಥ ಮಗುಗೂ ತಾಯಿ ಸಿಕ್ತ ಹಾಗಾಗತ್ತೆ. ಆ ಮಗುನ ನೋಡ್ತಾ ನೋಡ್ತಾ ನಮ್ಮ ಸೀತಾ ಖಂಡಿತ ನಾರ್ಮಲ್ ಆಗ್ತಾಳೆ ಮಾವಯ್ಯ. ನಮ್ಮ ಮನೇಲಿ ಕಳೆದು ಹೋಗಿರೋ ನಗು ನೆಮ್ಮದಿ ಮತ್ತೆ ವಾಪಸ್ ಬರುತ್ತೆ ಮಾವಯ್ಯ. ಏನಮ್ಮ, ಈ ಮನೆ ಒಳ್ಳೇದಕ್ಕೆ ನಾನು ಒಂದು ಹೆಜ್ಜೆ ಮುಂದಿಟ್ರೆ ನೀನು 100 ಹೆಜ್ಜೆ ಮುಂದಿಡ್ತಿದ್ಯಲ್ಲ. ಸದ್ಯಕ್ಕೆ ಮಗುನ ನಾನು ಕರ್ಕೊಂಬರ್ಬೇಕು ಅಂತ ತೀರ್ಮಾನ ಮಾಡಿದೆ. ನಾಳೆನೇ ಆ ಮಗು ನಮ್ಮ ಮನೆಗೆ ಬರೋ ರೀತಿ ವ್ಯವಸ್ಥೆ ಮಾಡಿಬಿಟ್ಟಿದ್ಯಲ್ಲ. ನಿನ್ನಂಥ ಸೊಸೆ ಮನೇಲಿದ್ರೆ ಎಲ್ಲ ಒಳ್ಳೇದಾಗಿ. ತುಂಬ ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಿ ಅತ್ತಿಗೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ವೆರಿ ಗುಡ್, ವೆರಿ ಗುಡ್. ಅಂದರೆ ಭಾರ್ಗವ್,
ಆಶ್ರಮದಿಂದ ಮಗು ನಾಳೆನೇ ಮನೆಗೆ ಬರುತ್ತಲ್ವಾ? ಹೌದು, ಮಗು ನಾಳೆನೇ ಮನೆಗೆ ಬರುತ್ತೆ. ತಾತ, ಬೇರೆ ಯಾರನ್ನೂ ಕರ್ಕೊಂಡು ಬರಬೇಡಿ, ಸುಬ್ಬಿನ ಕರ್ಕೊಂಡು ಬನ್ನಿ. ಸುಬ್ಬಿ ಬಂದ್ರೆ ಸೀತಮ್ಮ ಸರಿ ಹೋಗ್ತಾಳೆ. ನಾನು ಹೇಳದ್ ಯಾರಿಗೂ ಕೇಳಿಸಲ್ಲ. ಜಾಕಿರಣ, ತಾತ ನೀವು ಬಂದ್ಬಿಟ್ರಾ? ತಾತ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀವು ಹೆಂಗ್ ವಾಪಸ್ ಬಂದ್ರಿ? ನಿಮ್ಮಿಬ್ರನ್ನ ಪೊಲೀಸರು ಬಿಟ್ಬಿಟ್ರ ತಾತ? ನಿಮ್ನ ಹೆಂಗ್ ಬಿಡ್ಸೋದಂತ ಯೋಚನೆ ಮಾಡಿ ಮಂಡೆ ಬಿಸಿನೇ ಆಗೋಗಿತ್ತು. ನೋಡ್ರಿ, ನೀವೇ ಬಂದಿದ್ದೀರಾ. ಇದು ಹೆಂಗೆ ತಾತ? ಏನ್ರಿ ಆಗಿದೆ ನಿಮಗೆ? ಆ ಸ್ಲಮ್ ಅವ್ರನ್ನ ನನ್ನ ಕೆಲಸ ಆಗೋವರೆಗೂ ಹೊರಗೆ ಬಿಡಬೇಡಿ ಅಂತ ಹೇಳಿದ್ದೆ ತಾನೆ? ಯಾಕ್ರಿ ಬಿಟ್ರಿ? ನಾನು ಏನು ಮಾಡಲಿ ಮೇಡಮ್, ಅವ್ರದ್ದು ಒಂದೇ ಗಲಾಟೆ, ಬಿಟ್ಬಿಡಿ ಅಂತ. FIR ಆಗ್ತೆ ಹಾಗೆ ಅವ್ರನ್ನ ಸ್ಟೇಷನಲ್ಲಿ ಇಟ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಏನು ಮಾಡಲಿ ಅಂತ ನಿಮಗೆ ಕಾಲ್ ಮಾಡಿದೆ, ನೀವು ಕಾಲ್ ರಿಸೀವ್ ಮಾಡಲಿಲ್ಲ. ಆಮೇಲೆ ನಿಮ್ಮ ಮನೆ ಲ್ಯಾಂಡ್ಲೈನಿಗೆ ಟ್ರೈ ಮಾಡಿದೆ, ಸತ್ಯ ಸರ್ ರಿಸೀವ್ ಮಾಡಿ ಮಾತಾಡಿದ್ರು. ನಾನು ಅವ್ರಿಗೆಲ್ಲ ವಿಷಯನೂ ಹೇಳಿದೆ. ಈಗ ಶ್ರೀರಾಮ್ ಸಾರು ಅವರೇ ಖುದ್ದಾಗಿ ಸ್ಟೇಷನ್ಗೆ ಬಂದು ಇವ್ರನ್ನ ಬಿಡಿಸಿದ್ರು ಮೇಡಮ್. ಎಲ್ಲ ನನ್ನ ಕರ್ಮ, ಎಲ್ಲ ಹಾಳು ಮಾಡಿಟ್ಟಿದ್ದೀರಾ. ರಾಮ್, ಏನಾಯ್ತು? ನೀವು ಹೇಳಿದ್ಮೇಲೆ ಆ ಕೆಲಸನ ಮಾಡ್ತಾ ಇರಕ್ಕಾಗತ್ತಾ? ಅವ್ರು ರಿಲೀಸ್ ಆಗಿದ್ದಾರೆ. ಹೌದಾ? ಅಷ್ಟೇ ಅಲ್ಲ, ಆ ಸ್ಲಮ್ನ ಅವ್ರ ಹೆಸರಿಗೆ ಮಾಡ್ಬಿಡೋಣ ಅಂತ ಇದ್ದೀನಿ. ಆಮೇಲೆ ನಮ್ಮ ಕಂಪ್ನಿಗೆ ಆ ಜಾಗ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ಇದೇ ಕಾರಣಕ್ಕೆ ನೀವು ನನಗೆ ಇಷ್ಟ ಆಗೋದು. ನಿಮ್ಮ ಥರ ಯಾರು ಯೋಚನೆ ಮಾಡ್ತಾರೆ ಹೇಳಿ? ಇಷ್ಟೆಲ್ಲ ಆಸ್ತಿ ಅಂತಸ್ತು ಶ್ರೀಮಂತಿಕೆ ಇದ್ರು ಎಲ್ಲ ನನಗೇ ಬೇಕು ಅಂತ ಸ್ವಾರ್ಥ ಇರುತ್ತೆ. ಆದರೆ ನೀವು ಹಾಗಲ್ಲ, ಯು ಆರ್ ಸ್ಪೆಷಲ್. ಥ್ಯಾಂಕ್ ಯು. ಇದೇ ಖುಷಿಗೆ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಎಲ್ಲ ಈಗಲೇ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಹೆಂಗಾಗತ್ತೆ? ಬನ್ನಿ ಬನ್ನಿ ಹೋಗೋಣ. ಇವಳ ಮಾತನ್ನ ಕೇಳ್ಕೊಂಡು ಅಂಥ ಒಳ್ಳೆ ಜಾಗನ ಸ್ಲಮ್ ಅವ್ರಿಗೆ ಬಿಟ್ಕೊಟ್ಟಿದ್ಯಲ್ಲ, ಎಂತ ದಡ್ಡನೋ ನೀನ್ ರಾಮ. ನೀನ್ ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ಬಿದ್ದಿದ್ರೆ ನಿನ್ನನ್ನು ಕಂಪ್ಲೀಟಾಗಿ ಮುಳುಗಿಸ್ಬಿಡ್ತಾಳೆ. ಯೋಳಿ ತಾತ, ನಿಮ್ಮನ್ನು ಬಿಡ್ಸಿದ್ ಯಾರು ಅಂತ? ಯಾರು ಅಂತ ನಾನು ನೋಡ್ಲಿಲ್ಲ ಕಣಮ್ಮ. ಯಾರೋ ಪುಣ್ಯಾತ್ಮ ಇವ್ರನ್ನ ಬಿಟ್ಬಿಡಿ ಎಂದಂತೆ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಹೊರಡಿ ಅಂತ ಪೊಲೀಸ್ನವ್ರು ಕಳ್ಸಿದ್ರು. ಸದ್ಯ ನಮ್ಮ ಪುಣ್ಯ. ಅವ್ರು ಯಾರೇ ಆದ್ರೂ ತಾತ, ಅವ್ರು 100 ಕಾಲ ಸುಖವಾಗಿರ್ಬೇಕು. ಹೌದು, ನಿಮ್ಮನ್ನ ಹೆಂಗ್ ಬಿಡ್ಸೋದು ಅಂತ ಹೆದರ್ಕೊಂಡ್ ಬಿಟ್ಟಿದ್ವಿ. ಈ ಸುಬ್ಬಿ ಅಂತೂ ಆ ರಾಮ್ ದೇಸಾಯಿ ಹತ್ರ ಕೇಳ್ತೀನಿ ಅಂತ ಅವ್ರ ಮನೆ ಹತ್ರನೇ ಕರ್ಕೊಂಡೋಗಿದ್ಲು. ಹೌದಾ? ತಾತ, ಅವ್ರು ನಮ್ಗೆ ಸಹಾಯ ಮಾಡೋದಿರ್ಲಿ, ಮನೆ ಒಳಿಕೆನೆ ಸೇರಿಸ್ಲಿಲ್ಲ ಗೊತ್ತಾ? ಎಂತ ಕೆಟ್ಟ ಜನ ಅವರು. ವಾಟ್ ಸುಬ್ಬಿ, ಅವರೇ ನಮ್ಮನ್ನ ಸ್ಟೇಷನ್ಗೆ ಸೆಂಡ್ ಮಾಡಿ ಅವರೇ ನಮ್ಮನ್ನ ರಿಲೀಸ್ ಮಾಡಿಸ್ತಾರಾ? ನಾನು ಅದನ್ನೇ ಹೇಳಿದ್ ಜಾಕ್ಯಣ್ಣ, ಇವಳು ಮಂಡೆಗೆ ಹೊಳಿಬೇಕಲ್ಲ. ಹೋಗ್ಲಿ ಬಿಡಿ, ನೀವು ಪೊಲೀಸ್ ಸ್ಟೇಷನ್ನಿಂದ ಹೊರಗೆ ಬಂದ್ರಲ್ವಾ, ನಮ್ಗಷ್ಟೇ ಸಾಕು. ಇವತ್ತೇನೋ ಬಂದ್ವಿ,
ಮತ್ತೆ ಆ ದೇಸಾಯಿ ಕಡೆ ರೌಡಿಗಳು ಮನೆ ಹತ್ರ ಬಂದು ತೊಂದರೆ ಕೊಡದಿದ್ರು ಸಾಕು. ಯಾಕಮ್ಮ ಇಷ್ಟೊತ್ತಿನ ದೀಪ ಹಚ್ತಾ ಇದೆಯಾ? ನಿನಗೆ ಸಹಾಯ ಮಾಡಿದವರು ಸುಖವಾಗಿರ್ಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಬೇಡ್ಕೊಂಡು ದೀಪ ಹಚ್ಚಿದೆ. ನಮ್ಮ ತಾತನ ಯಾರು ಪೊಲೀಸಿಂದ ಬಿಡಿಸಿದಾರೋ ಅವ್ರು ಯಾವಾಗ್ಲೂ ಖುಷಿಯಾಗಿರ್ಲಿ, ಅವ್ರಿಗೆಲ್ಲ ಒಳ್ಳೇದೇ ಮಾಡ್ತಾರೆ. ಏನಿದೆಲ್ಲ? ನಾನು ಹೇಳೋ ತನಕ ನೀವು ಈಗ ಕಣ್ಬಿಡಂಗಿಲ್ಲ. ಓಕೆ ಓಕೆ. ಸೀತಾ, ಕಣ್ಬಿಡ್ಲಾ? ಬೇಡ ಬೇಡ. ಆಯ್ತಾ? ಒಂದ್ ನಿಮಿಷ. ಸೀತಾ, ಏನ್ ಮಾಡ್ತಾ ಇದ್ದೀರಾ? ರಾಮ್, ಒಂದ್ ನಿಮಿಷ ಹೇಳ್ತೀನಿ. ರಾಮ್, ಇವಾಗ ಕಣ್ಬಿಡಿ. ಏನಿದೆಲ್ಲ? ಸರ್ಪ್ರೈಸ್. ಓಕೆ, ಬಟ್ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇವತ್ತೇನಾದ್ರು ಸ್ಪೆಷಲ್ಲ ಅಥವಾ ನಾನೇನಾದ್ರು ಮರ್ತೋದ್ನಾ? ಓಕೆ, ಏನಾದರೂ ಸ್ಪೆಷಲ್ ಇದ್ರೇ ಈ ಥರ ಸೆಲೆಬ್ರೇಟ್ ಮಾಡಬೇಕಾ? ನಾರ್ಮಲ್ ದಿನಾನ ಈ ಥರ ಸ್ಪೆಷಲ್ ಮಾಡಿ ನಾವು ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಮಾಡ್ಬೋದು, ಬಟ್ ಇದ್ದಕ್ಕಿದ್ದಾಗೆ ಇವತ್ತು ನಮ್ಮಿಬ್ಬರದು ಡೇಟ್ ನೈಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ ನಾವಿಬ್ಬರೇ ಇರೋದು, ಅದಕ್ಕೆ ನಾನು ಸಿಹಿನೂ ಮಲಗಿಸಿದ್ದೀನಿ. ಸೀತಮ್ಮ, ನಾನೇನ್ ಮಲಗಿಲ್ಲ, ನೀವಿಬ್ರನ್ನ ನೋಡ್ತಾ ಇದ್ದೀನಿ. ಇಲ್ಲಿ ನಾನು ನೀವು ಇಬ್ಬರೇ. ದಿಸ್ ಇಸ್ ಆರ್ ಟೈಮ್, ರಾಮ್. ಹೌದಾ? ಸರಿ ಸೀತಮ್ಮ, ನಾನು ನಿಮ್ಮಿಬ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಥ್ಯಾಂಕ್ಸ್ ಎಲ್ಲ ಯಾಕೆ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮಗೋಸ್ಕರ ನಿಮ್ಗೆ ಇಷ್ಟವಾಗಿರೋ ಅಡುಗೆ ಮಾಡಿದ್ದೀನಿ. ಹಳೆಯ ಹಾಡುಗಳನ್ನ ಕೇಳ್ಕೊಂಡು ಊಟ ಮಾಡೋಣ. ಹೇ ರಾಮ್, ಏನಾಯ್ತು? ಏನಿಲ್ಲ ಸೀತಾ, ನೀವು ನನಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ರಲ್ವಾ, ತುಂಬ ಖುಷಿ ಆಗ್ತಿದೆ. ನಿಮ್ಮ ಮುಖದಲ್ಲಿ ನಗು ಕಾಣ್ತಿದೆಯಲ್ಲ, ಇದನ್ನು ನೋಡಿ ತುಂಬ ದಿನ ಆಗೋಗಿತ್ತು. ನಿಮಗೆ ಅದೇನು ಟೆನ್ಷನೋ ನನಗೆ ಗೊತ್ತಿಲ್ಲ, ಯಾವಾಗಲೂ ಒಂಥರ ಚಿಂತೆಯಲ್ಲಿರ್ತೀರ, ಅದಕ್ಕೆ ಇದೆಲ್ಲ ಮಾಡಿದ್ದು.
ಇವತ್ತು ನೀವು ಎಲ್ಲ ಚಿಂತೆ ಮರೆತು ಖುಷಿಯಾಗಿ ಊಟ ಮಾಡಬೇಕು. ರಾಮ್, ಮತ್ತೆ ಏನಾಯ್ತು? ಇಲ್ಲ ಸೀತಾ, ನೀವು ನನಗೆ ಕೊಟ್ಟಿರೋ ಸರ್ಪ್ರೈಸ್ನೆಲ್ಲ ನೋಡಿ ಖುಷಿಲಿ ಕಳೆದೋಗ್ಬಿಟ್ಟಿದ್ದೀನಿ. ಕಳೆದೋಗೋಕ್ಕೆ ನಾನು ಬಿಡ್ತೀನಾ? ಬನ್ನಿ ಊಟ ಮಾಡೋಣ. ಒಂದು ನಿಮಿಷ ಸಾಂಗ್ ಪ್ಲೇ ಮಾಡಿಬಿಡ್ತೀನಿ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ, ನೀನೆಲ್ಲೋ ಶುರು ಮಾಡೋಣ. ಈ ಜೀವ ನಿನ್ನಲ್ಲೇ, ನಾನಿನ್ನ ಕಣ್ಣಾಗಿ, ನೀನಾಡೋ ನುಡಿಯಾಗಿ, ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ.